ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ ಹಾಸನಾಂಬ ಹಾಸನ್ ತಂಡದ ಆದಿ ನೀಳಕೈದ ಆಟಗಾರ ಉಪೇಂದ್ರ ಬಾಯ್ಸ್ ನ 7 ಆಟಗಾರ ನಡುವೆ ಎರಡು ಬಲಿಷ್ಠವಾಗಿರುವಂತಹ ತಂಡಗಳು. ಇದೀಗ ದಾಳಿಯಲ್ಲಿ ಉಪೇಂದ್ರ ಬಾಯ್ಸ್ ತಂಡದ ಪ್ರಜ್ವಲ್ ಲೆಫ್ಟ್ ರೈಡರ್ ಯುವ ಪ್ರತಿಭೆ ಹಾಸನಾಂಬ ಹಾಸನದ 7 ಆಟಗಾರ ನಡುವೆ ಪಂದ್ಯದ ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ನಿಧಾನಗತಿ ಆಟವನ್ನ ಕಾಣಬಹುದು. ಹಾಸನಾಂಬ ಹಾಸನ್ ತಂಡದ ಜರ್ಸಿ ನಂಬರ್ 9 ಶ್ರೀಯುತ ಪವನ್ ರವರು ಬೆಳಗಲಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಬೆಳಗಲಿ ಶ್ರೀಯುತ ಪೈಲಟ್ ರವರಿಗೆ ನಮ್ಮ ಆಯೋಜಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಸ್ವಾಮಿ ಚಾಕ್ನಳ್ಳಿ ಅವರಿಗೂ ಸಹ ನಮ್ಮ ಆಯೋಜಕರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ದಾಳಿಯಲ್ಲಿ ಹಾಸನಾಂಬ ಹಾಸನ್ ತಂಡದ ಶರಣ್ ಒಬ್ಬ ಬಲಿಷ್ಠ ದಾಳಿಗಾರ, ಕಬಡ್ಡಿಗೆ ಹೇಳಿ ಮಾಡಿಸಿದಂತ ಒಂದು ದೇಹದ ಅಡೆತನ ಹೊಂದಿರುವಂತಹ ಆಟಗಾರ. 7 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವಂತ ಸಂದರ್ಭ. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಉಪೇಂದ್ರ ಬಾಯ್ಸ್ ತಂಡದ ಒಬ್ಬ ಜೂನಿಯರ್ ರಾಷ್ಟ್ರೀಯ ತಾರೆ. ಅದ್ಭುತವಾದಂತಹ ಟ್ಯಾಕಲ್ ರೈಟ್ ಇನ್ನು ಜಾಗದಿಂದ ದಾಳಿಗಾರನ ವೇಗಕ್ಕೆ ಇಲ್ಲಿ ಕಡಿವಾಣವನ್ನು ಹಾಕಿದ್ದಾನೆ. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ದಾಳಿಯಲ್ಲಿ ಹಾಸನಾಂಬ ಹಾಸನ್ ತಂಡದ ಆದಿ ರೈಟ್ ರೈಡರ್ ಉತ್ತಮವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಅಫಿಷಿಯಲ್ ಟೈಮ್ ಔಟ್. ಫಸ್ಟ್ ಏಡ್ ವ್ಯವಸ್ಥೆ ಮಾಡಿ, ಅದೇ ರೀತಿ ಆಟಗಾರರಿಗೆ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ದೊಡ್ಡಮ್ಮ ದೇವಿ ಕಪ್ 2025 ಈಗಾಗಲೇ ಪ್ರಥಮ ಪಂದ್ಯ ಇಲ್ಲಿ ಆರಂಭವಾಗಿದೆ. ಉಪೇಂದ್ರ ಬಾಯ್ಸ್ ತಂಡದ ಪ್ರಜ್ವಲ್ ಆಲ್ ಇಂಡಿಯಾ ಯೂನಿವರ್ಸಿಟಿಯ ಗೋಲ್ಡ್ ಮೆಡಲಿಸ್ಟ್. ಲೆಫ್ಟ್ ರೈಡರ್ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ದಾಳಿ ವಿಭಾಗದಲ್ಲಿ ಹಾಸನಾಂಬ ಹಾಸನ್ ತಂಡದ ಆದಿ ಹಾಸನ ಜಿಲ್ಲೆ ಕಂಡಂತಹ ಒಬ್ಬ ಶ್ರೇಷ್ಠ ದಾಳಿಗಾರ. 5 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿದ್ದಾರೆ. ಎಸ್, ಕವರ್ ಭಾಗದಿಂದ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್.
ಪಡವನಹಳ್ಳಿ ಬಾಯ್ಸ್ ವರ್ಸಸ್ ಕದಂಬ ಕೆನ್ನಾಡು. ಸಮಯದ ಅಭಾವ ಇರೋದ್ರಿಂದ ಆಟಗಾರರು ದಯವಿಟ್ಟು ಆದಷ್ಟು ಬೇಗ ಸಿದ್ಧರಾಗಿ. 4 ಆಟಗಾರ ನಡುವೆ ದಾಳಿ ವಿಭಾಗದಲ್ಲಿ ಹಾಸನಾಂಬ ಹಾಸನ್ ತಂಡದ ಜರ್ಸಿ ನಂಬರ್ 2. ಮೂರು ಒಂದರಲ್ಲಿ ಪಂದ್ಯ. 2 ಅಂಕದ ಮುನ್ನಡೆಯಲ್ಲಿ ಹಾಸನಾಂಬ ಹಾಸನ. ಥರ್ಡ್ ರೈಟ್. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದ್ರೆ ಅಂಕಣದಿಂದ ಹೊರ ನಡಿ. ಡಿಸೈಡ್ ರೈಡ್ ನಲ್ಲಿ ಆದಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ AG ಕಾರ್ತಿಕ್ ರವರಿಂದ ಟ್ಯಾಕಲ್ ನ ಪ್ರಯತ್ನ ಇತ್ತು. ಉತ್ತಮವಾದಂತ ಎಸ್ಕೇಪ್. ಸೆಕೆಂಡ್ ರೈಡ್. ನಾಲ್ಕು ಒಂದರಲ್ಲಿ ಪಂದ್ಯ. 3 ಅಂಕದ ಮುನ್ನಡೆಯಲ್ಲಿ ಹಾಸನಾಂಬ ಹಾಸನ್. ದಾಳಿ ವಿಭಾಗದಲ್ಲಿ ಪ್ರಜ್ವಲ್. ಸಾಕಷ್ಟು ಪ್ರಯತ್ನ. ಡಿಫೆನ್ಸ್ ಭಾಗದಲ್ಲೂ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನಲ್ಲಿ ಕಾಣಬಹುದಾಗಿದೆ. ಶ್ರೀ ಲಕ್ಷ್ಮೀದೇವಿ ಯುವಕರ ಬಳಗ ಗದ್ದೆಬೆಂಡನಹಳ್ಳಿ ರಾಷ್ಟ್ರದಲ್ಲಿ ಶ್ರೀ ದೊಡ್ಡಮ್ಮ ದೇವಿ ಕಪ್ 2025 ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ 3 ಆಟಗಾರ ನಡುವೆ ನೀಳಕೈದ ಆಟಗಾರ. ಥರ್ಡ್ ರೈಡ್. ಇಟ್ಸ್ ಅ ಡೂ ಆರ್ ಡೈ. ದಾಳಿ ವಿಭಾಗದಲ್ಲಿ ಪ್ರಜ್ವಲ್. ಸಾಕಷ್ಟು ವೇಗದ ದಾಳಿ. ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಉತ್ತಮವಾದಂತ ಟ್ಯಾಕಲ್ ಹಾಸನಾಂಬ ಹಾಸನ್ ತಂಡದ ಆಟಗಾರರಿಂದ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ. ಬ್ಲಾಕ್ ಮಾಡುವಂತ ಪ್ರಯತ್ನ. ಆಂಕಲ್ ಔಟ್ ಬಂತಾದ್ರೆ ನೀಳಕ್ಕೆದ ಆಟಗಾರ ತನ್ನ ಹೈಟ್ ಅನ್ನು ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ 2+2 4 ಪಾಯಿಂಟ್ ಪ್ರಥಮ ಲೋನ ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ ಹಾಸನಾಂಬ ಹಾಸನ್ ತಂಡದ ಆಟಗಾರ. ಸ್ಕೋರ್ ಸುನಿಲ್ ಸರ್. ಸ್ಕೋರ್ 9-1 ಹಾಸನಾಂಬ ಹಾಸನ್ ತಂಡದ ಪರವಾಗಿ. ಇದೀಗ ದಾಳಿಯಲ್ಲಿ ಉಪೇಂದ್ರ ಬಾಯ್ಸ್ ತಂಡದ ಎನ್ಕೌಂಟರ್ ಖ್ಯಾತಿಯ ದಯಾನ್ ನಾಯ್ಕ್. ಬಲಿಷ್ಠ ದೇಹದಾಢ್ಯತೆಯನ್ನು ಹೊಂದಿರುವಂತಹ ಆಟಗಾರ. 7 ಆಟಗಾರ ನಡುವೆ ಕಿಕ್ ಮಾಡುವಂತ ಪ್ರಯತ್ನ. ಆಟಗಾರ ನಡುವೆ ಅದ್ಭುತವಾದಂತಹ ಒಂದು ಎಸ್ಕೇಪ್. ಆದಿ ಅವರಿಂದ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. ದಯಾನಾಯ್ಕ್ ಅತ್ಯಂತ ವೇಗವಾಗಿ ಮಿಡ್ ಲೈನ್ ಅನ್ನ ರೀಚ್ ಆಗಿದ್ದಾರೆ. 9-2 9-2 ಇನ್ ಫೇವರ್ ಆಫ್ ಹಾಸನಾಂಬ ಹಾಸನ್. ಹಾಸನಾಂಬ ಹಾಸನ್ ತಂಡದ ಜರ್ಸಿ ನಂಬರ್ 9 ಯುವ ದಾಳಿಗಾರ. ಪಂದ್ಯದ ಆರಂಭಿಕ ಹಂತದಲ್ಲಿ ಹಾಸನಾಂಬ ಹಾಸನ್ ತಂಡ ಮುನ್ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುತ್ತಾರೆ ಸ್ವಾಮಿ ಚಾಕ್ನಳ್ಳಿ ಹಾಗೂ ಬೆಳಗುಲಿ ಬೇಕರಿ ಮಾಲೀಕರಾಗಿರುವಂತಹ ಪವನ್ ರವರು. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ದಾಳಿ ವಿಭಾಗದಲ್ಲಿ ಶರಣ್
ಕವರ್ ಭಾಗದಿಂದ ಬ್ಲಾಕ್ ಬಂತು. ಅದ್ಭುತವಾದಂತಹ ಒಂದು ಡಿಫೆನ್ಸ್ ಉಪೇಂದ್ರ ಬಾಯ್ಸ್ ತಂಡದ ಆಟಗಾರರಿಂದ. ಒಂದು ಸಬ್ಸ್ಟಿಟ್ಯೂಷನ್ ಮೂಲಕ ಪಂದ್ಯದ ದಿಕ್ಕನ್ನು ಬದಲಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಉಪೇಂದ್ರ ಬಾಯ್ಸ್. ದಾಳಿ ವಿಭಾಗದಲ್ಲಿ ದೇವು. ಉಪೇಂದ್ರ ಬಾಯ್ಸ್ ತಂಡದ ಒಬ್ಬ ಯುವ ಆಟಗಾರ. 4 ಆಟಗಾರ ನಡುವೆ ಎಸ್ ಅದ್ಭುತವಾದಂತಹ ಒಂದು ಟ್ಯಾಕಲ್. ದಾಳಿಯಲ್ಲಿ ಆದಿ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಮುಂದಿನ ಪಂದ್ಯ ಕದಂಬ ಕೆನ್ನಾಳು ವಿರುದ್ಧ ಪಡುವರಳ್ಳಿ ಬಾಯ್ಸ್. 2 ತಂಡದ ನಾಯಕರೇ ನಿಮಗಿದು ದ್ವಿತೀಯ ಕರೆ. ಆದಷ್ಟು ಬೇಗ ಸಿದ್ಧರಾಗಿ. ಹಾಫ್ ಟೈಮ್ ಸ್ಕೋರ್ 10-4 ಹಾಸನಾಂಬ ಹಾಸನ್ ತಂಡದ ಪರವಾಗಿ. 10-4 ಇನ್ ಫೇವರ್ ಆಫ್ ಹಾಸನಾಂಬ ಹಾಸನ್. ಶ್ರೀ ಲಕ್ಷ್ಮೀದೇವಿ ಯುವಕರ ಬಳಗ ಗದ್ದೆಬಿಂಡನಹಳ್ಳಿ ಇವರ ರಾಷ್ಟ್ರದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಶ್ರೀ ದೊಡ್ಡಮ್ಮ ದೇವಿ ಕಪ್ 2025 ಬಹಳ ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕರ್ನಾಟಕ ರಾಜ್ಯದ ಅನೇಕ ಬಲಿಷ್ಠ ತಂಡಗಳು ಬಂದು ಪ್ರಶಸ್ತಿಗಾಗಿ ಸೆಣಸಾಟವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಹಾಫ್ ಟೈಮ್ ಸ್ಕೋರ್ 10-4 6 ಅಂಕದ ಮುನ್ನಡೆಯಲ್ಲಿ ಹಾಸನಾಂಬ ಹಾಸನ. ದಯಾನಾಯ್ಕ್ ಅವರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಹಾಸನಾಂಬ ಹಾಸನ. ಐದು ಆಟಗಳ ನಡುವೆ ಹಾಸನಾಂಬ ಹಾಸನ್ ತಂಡದ ಆದಿ. ದಾಳಿಯಲ್ಲಿ ಪ್ರಜ್ವಲ್. ಉಪೇಂದ್ರ ಬಾಯ್ಸ್ ತಂಡದ ಯುವ ಆಟಗಾರ ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ 6 ಆಟಗಾರ ನಡುವೆ ಯಾವುದೇ ಅಂಕ ಇಲ್ಲದ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮುಂದಿನ ಪಂದ್ಯ ಪಡುವರಳ್ಳಿ ಬಾಯ್ಸ್ ವರ್ಸಸ್ ಕದಂಬ ಕೆನ್ನಾಡು. 2 ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. ಪ್ರಜ್ವಲ್ ಉಪೇಂದ್ರ ಬಾಯ್ಸ್ ತಂಡದ ಶ್ರೇಷ್ಠ ಆಟಗಾರ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಥರ್ಡ್ ರೈಡ್, ಇಟ್ಸ್ ಎ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. 5 ಆಟಗಾರ ನಡುವೆ ದಾಳಿ ವಿಭಾಗದಲ್ಲಿ ಹಾಸನಾಂಬ ಹಾಸನ್ ತಂಡದ ಜರ್ಸಿ ನಂಬರ್ 9 ಆಟಗಾರ.
ಡಿಫೆನ್ಸ್ ಭಾಗದಲ್ಲಿ ಕೊಂಚ ಗೊಂದಲ. ರೈಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಬಂತು. ಎಸ್ಕೇಪ್ ಆಗುವಂತಹ ಒಂದು ಸಂದರ್ಭದಲ್ಲಿ ಅಷ್ಟು ಅದ್ಭುತವಾದಂತಹ ಸಪೋರ್ಟ್. ಥರ್ಡ್ ರೈಟ್ ಡು ಆರ್ ಟೈ. ದಾಳಿಯಲ್ಲಿ ಪ್ರಜ್ವಲ್. ಉತ್ತಮವಾದಂತಹ ಎಸ್ಕೇಪ್. ಚಾಲಾಕಿ ದಾಳಿಗಾರ ಪಾದರಸದಂತೆ ಲೀಲಾ ಚಾಲವಾಗಿ ದಾಳಿಯನ್ನು ನಡೆಸಿಕೊಳ್ತಾ ಇಲ್ಲಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. ಸುನಿಲ್ ಸರ್ ಸ್ಕೋರ್ 11-6. 5 ಅಂಕದ ಮುನ್ನಡೆಯಲ್ಲಿ ಹಾಸನಾಂಬ ಹಾಸನ. ಈ ಪಂದ್ಯದ ತೀರ್ಪುಗಾರರಾಗಿ ಶ್ರೀಯುತ ಅಬೀರ್ ಅವರು ಹಾಗೂ ಶ್ರೀಯುತ ರಾಘುರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಸ್ಕೋರರ್ ಆಗಿ ಶ್ರೀಯುತ ದೇವರಾಜ್ರವರು ಹಾಗೂ ಸುನಿಲ್ ರವರು. ದಾಳಿಯಲ್ಲಿ ಎನ್ಕೌಂಟರ್ ಖ್ಯಾತಿಯ ದಯಾನಾಯಕ್ 4 ಆಟಗಳ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಸಾಕಷ್ಟು ಒಳನುಗ್ಗಿದ್ರು. ದಾಳಿಯಲ್ಲಿ ಆದಿ. ಮುಂದಿನ ಪಂದ್ಯ ಕದಂಬ ಕೆನ್ನಾಳು ವಿರುದ್ಧ ಪಡುವರಳ್ಳಿ ಬಾಯ್ಸ್. ದಾಳಿಯಲ್ಲಿ ದೇವು ಉಪೇಂದ್ರ ಬಾಯ್ಸ್ ತಂಡದ ಯುವ ಆಟಗಾರ. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಒಂದು ಅಂಕಕ್ಕಾಗಿ ಬಲವಾದಂತಹ ಮನವಿ ಇತ್ತು. ತೀರ್ಪುಗಾರರ ತೀರ್ಮಾನ ಕೆಲ ಆಟಗಾರ ಬದ್ಧರಾಗಿರಬೇಕು. ತೀರ್ಪುಗಾರರ ತೀರ್ಮಾನ ಕೆಲ ಆಟಗಾರ ಬದ್ಧರಾಗಿರಬೇಕು. ದಾಳಿಯಲ್ಲಿ ಆದಿ. ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಪ್ರಜ್ವಲ್ ಎಸ್, ಅದ್ಭುತವಾದಂತಹ ಎಸ್ಕೇಪ್. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಸ್ಕೋರ್ 15-13. 13-9 in favor of ಹಾಸನಾಂಬ ಹಾಸನ. ಮಾರ್ಕರ್ ಒಂದ್ ಸ್ವಲ್ಪ ಬೋನಸ್ ಲೈನ್ ಮಾರ್ಕ್ ಮಾಡಿ ಆದಷ್ಟು ಬೇಗ. ಹದಿಮೂರು 9 ಪಂದ್ಯ. Yes, 13-9.
ದಾಳಿಯಲ್ಲಿ ಹಾಸನಾಂಬ ಹಾಸನ ತಂಡದ ಆದಿ ನೀಳಕೈದ ಆಟಗಾರ. ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ಇತ್ತು. ಆ ಡಿಫೆನ್ಸ್ ಭಾಗದಲ್ಲೂ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಇಲ್ಲಿ ಕಾಣಬಹುದಾಗಿದೆ. ಎರಡು ತಂಡದ ನಾಯಕರ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿದೆ. 39. ಈ ಬಾರಿ ದೇವು ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದ್ರೆ ಸ್ಟ್ರಗಲ್ ಬರ್ತಾ ಇದೆ. ಕಾದ್ ನೋಡೋಣ. ಸೂಪರ್ ಟ್ಯಾಕಲ್. ಹದಿನೈದು 9ರಲ್ಲಿ ಪಂದ್ಯ ಸಾಗ್ತಾ ಇದೆ, ಆದ್ರೆ ನಮ್ಮ ಪ್ರೇಕ್ಷಕರು ಮಾತ್ರ ಥರ್ಡ್ ರೈಟ್ ಟು ಡೈ. ಮೈ ಕೊರೆಯುವ ಚಳಿಯಲ್ಲಿ ಒಂದ್ ಸ್ವಲ್ಪ ಚಪ್ಪಾಳೆ ಪ್ರೋತ್ಸಾಹ ಬಂದ್ರೆ ಸ್ಕೋರ್ 15-10. 15-10. 5 ಅಂಕದ ಮುನ್ನಡೆಯಲ್ಲಿ ಹಾಸನಾಂಬ ಹಾಸನ ತಂಡ ಇದೆ. ಮುಂದಿನ ಪಂದ್ಯ ಕದಂಬ ಕೆನ್ನಾಳು ವಿರುದ್ಧ ಪಡುವಾರಳ್ಳಿ ಬಾಯ್ಸ್. ದಾಳಿಯಲ್ಲಿ ಪ್ರಜ್ವಲ್ ಸೂಪರ್ ಟೆಕಲ್ ಆನ್ ಆಗಿದೆ. ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಪ್ರಯತ್ನಿಸಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಕಬಡ್ಡಿ ತಂಡಕ್ಕೆ ಬಂಗಾರ ಪದಕವನ್ನ ತಂದುಕೊಟ್ಟಂತ ಆಟಗಾರ. ಈ ಬಾರಿ ಅದ್ಭುತವಾದಂತ ಒಂದು ಟ್ಯಾಕಲ್. ಆಫೀಷಿಯಲ್ ಟೈಮ್ ಔಟ್. ಆಟಗಾರರು ನೀವು ಎಲ್ಲದಕ್ಕೂ ಆರ್ಗ್ಯೂ ಮಾಡೋದು ಬೇಡ. ತೀರ್ಪುಗಾರರು ಅವ್ರ ತೀರ್ಮಾನವನ್ನು ನೀಡ್ತಾರೆ. ಸೂಪರ್ ಟ್ಯಾಕಲ್. 2 ಅಂಕದ ಸೇರ್ಪಡೆ ಆಗಿದೆ ಹಾಸನಾಂಬ ಹಾಸನ ತಂಡಕ್ಕೆ. 17-10. 2 ತಂಡದ ನಾಯಕರೇ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 17-10. 17-10. ಮೈಕ್ ಆಫ್ ಮಾಡಿ ಸರ್, ಸ್ಪೀಕರ್ ಅಪೋಸಿಟ್ ಬರಲ್ಲ. ಹದಿನೇಳು 10. 7 ಅಂಕದ ಮುನ್ನಡೆಯಲ್ಲಿ ಹಾಸನಾಂಬ ಹಾಸನ. ದಯಾನಾಯಕ್ 4 ಆಟಕ್ಕೆ ನಡುವೆ ವೇಗದ ದಾಳಿಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾನೆ. ಕಾದ್ ನೋಡ್ಬೇಕಾಗಿದೆ. ಉತ್ತಮವಾದಂಥ ಟ್ಯಾಕಲ್. ಹದಿನೆಂಟು 10ರಲ್ಲಿ ಪಂದ್ಯ. 2 ತಂಡದ ನಾಯಕರೇ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 8 ಅಂಕದ ಮುನ್ನಡೆಯಲ್ಲಿ ಹಾಸನಾಂಬ ಹಾಸನ. ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. 18-11ರಲ್ಲಿ ಕೊನೆಯ ಕ್ಷಣದಲ್ಲಿ ವೇಗದ ಆಟಕ್ಕೆ ಮುಂದಾಗಿದ್ದಾರೆ. 18-12. 6 ಅಂಕದ ಅಂತರ. ಕಬಡ್ಡಿಯಲ್ಲಿ ಏನ್ ಬೇಕಾದರೂ ಆಗ್ಬೋದು. 18-12. ಆಟಗಾರರು ನಿಮ್ಮಲ್ಲಿ ವಾದ ವಿವಾದ ಬೇಡ. ಆಟಗಾರ ನೋಡಿ, ನೀವು ಈ ತರ ಅಸಭ್ಯವಾಗಿ ವರ್ತಿಸಿದ್ರೆ 2 ತಂಡವನ್ನ ಅಂಕಣದಿಂದ ಹೊರಗೆ ಹಾಕ್ಬೇಕಾಗತ್ತೆ. ನೋಡಿ, ಆಟಗಾರ ಎಲ್ಲದಕ್ಕೂ ಆರ್ಗ್ಯೂ ಮಾಡಬೇಡಿ. ನೀವು ಇದೇ ತರ ಆರ್ಗ್ಯೂ ಮಾಡಿದ್ರೆ 2 ಟೀಮ್ನ ಅಂಕಣದಿಂದ ನಾವು ಹೊರಗೆ ಹಾಕ್ಬೇಕಾಗತ್ತೆ.
ತೀರ್ಪುಗಾರರ ತೀರ್ಮಾನಕ್ಕೆ ಆಟಗಾರರು ಬದ್ಧರಾಗಿರ್ಬೇಕು. ಕೊನೆ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಾಳಿಯಲ್ಲಿ ಪ್ರಜ್ವಲ್ 18-14 18-14. ಹಾಸನ್ ತಂಡದ ಆಟಗಾರ ಕಾತ್ ನೋಡ್ಬೇಕಾಗಿದೆ. ಈ ಬಾರಿ ಎನ್ಕೌಂಟರ್ ಖ್ಯಾತಿಯ ದಯಾ ನಾಯ್ಕ ಸ್ಕೋರ್ ಆಟಗಾರರು ಎಲ್ಲದಕ್ಕೂ ಆರ್ಗ್ಯೂ ಮಾಡಬೇಡಿ. 19-15 19-15 19-15. Yes, wait. Yes, score 20-16. Wait. 20-16 ಪಂದ್ಯ. ದಾಳಿಯಲ್ಲಿ ಎನ್ಕೌಂಟರ್ ಖ್ಯಾತಿಯ ದಯಾ ನಾಯ್ಕ. Yes! 2+2. ಪಂದ್ಯ ಸಮಬಲ. ಎಂತ ಪಂದ್ಯ. ದಯವಿಟ್ಟು ಆಟಗಾರ ನೋಡಿ ಸಹಕರಿಸಬೇಕು.